ನಮಸ್ಕಾರ ಸರ್. ರೈಟ್. ತಮ್ಮ ಹೆಸರು? ಇಮಾಮ್ ಸಾಬ್ ಅಂತ ಹೇಳಿ ಸರ್. ಇಮಾಮ್ ಸಾಬ್. ಹಾಂ ಸರ್. ರೈಟ್. ನಿಮ್ದು ಯಾವ ಊರು? ಮುಳವಾಡ ಸರ್. ಮುಳವಾಡ. ಯಾವ ತಾಲೂಕು, ಯಾವ ಡಿಸ್ಟಿಕ್? ಈಗ ತಾಲೂಕು ಕೋಲಾರ. ಕೋಲಾರ ರೀ, ಡಿಸ್ಟಿಕ್ ಬಿಜಾಪುರ. ಬಿಜಾಪುರ. ಹಾಂ ಸರ್. ರೈಟ್ ಸರ್. ರೈಟ್. ಈಗ ನಿಮ್ದೇನು ದ್ರಾಕ್ಷಿ ಪಡ ಇದೆಯಲ್ಲ, ದ್ರಾಕ್ಷಿ ತೋಟ ಮಾಡಿದ್ದೀರಾ? ಓಕೆ ಸರ್. ರೈಟ್. ಇವಾಗ ಇದಕ್ಕೆ ಏನೇನು ಬಳಸಿದ್ದೀರಾ? ಅಂದರೆ ಹೊರಗಿನ ಕೆಮಿಕಲ್ಲು ಮತ್ತು ವೆಸ್ಟೀಜ್ ಪ್ರಾಡಕ್ಟ್ ಏನಾದ್ರು ಬಳಸಿದ್ದೀರಾ? ಹೊಸ್ಟಿಕ್ ಪ್ರಾಡಕ್ಟ್ ಬಳಸಿದ್ದೀವಿ. ಏನೇನು ಬಳಸಿದ್ದೀರಾ ವೆಸ್ಟೀಜ್ನಲ್ಲಿ? ಇದು ಅಗ್ರಿ 82 ಬಳಸಿದ್ವಿ. ಅಗ್ರಿ 82. ಹೋಮಿಕ್ ಬೆಳೆಸಿವ್ರಿ. ನಿಮಗೆ ಕಳಿಸಿರಾ? ಮತ್ತು ನಾನೋಟ್ಯಾಕ್. ನಾನೋಟೆಕ್. ಮಾಸ್ ಬಳಸಿರಿ? ಹಾಂ, ಅಗ್ರಿ ಮಾಸ್ ಅಂತೂ ಯಾಕಂದ್ರೆ ಹೂವಿನ ಟೈಮ್ದಾಗ ಅಗ್ರಿ ಮಾಸ್ ಭಾಳ ವಾಪರ್ಸಿರಿ. ಒಂದು ಹೂ ಉದ್ರಿಲ್ರಿ, ಭಾಳ ಚೆನ್ನಾಗಿ ಕಾಳು ಹಿಡಿತೀರಿ. ಇಲ್ಲಾಂದ್ರೆ ವರ್ಷ ಹೂ ಜಾಸ್ತಿ ಉದುರುತ್ರಿ. ಇಲ್ಲಾಂದ್ರೆ ಈ ಸರ್ತಿ ಅಂತೂ ಉದ್ರಿಲ್ರಿ ಹೂವು. ಎಲ್ಲಾನು ಗೋಲ್ಡ್ನು ವಾಪರ್ಸಿವ್ರಿ. ಅಗ್ರಿ ಗೋಲ್ಡ್ ವಾಪರ್ಸಿವ್ರಿ. ಮತ್ತೆ ಡ್ರಿಪ್ಪಿಗೆ ಕೂಡ ಕೊಟ್ಟಿವಿ? ಹಾಂ, ಡ್ರೆಂಚಿಂಗ್ ಮಾಡಿರಿ? ಹಾಂ, ಡ್ರೆಂಚಿಂಗ್ ಮಾಡಿದೀವಿ. ರೈಟ್. ಒಂದು ಸರ್ತಿ ಗೊಬ್ಬರ ಹಂಗೇನು ಕೊಟ್ಟಿವ್ರಿ. ಮತ್ತು ಈ ಕರ್ಗಂಗ್ಲ ಅಂತ ಹೇಳಿದ್ರಿ ಸರ್. ಆದ್ರೂ ನಾವು ಅದ್ರೊಳಗೆ 2 ದಿನ ನೆನಕಿಟ್ಟು ಡ್ರಿಪ್ನಾಗೂ ಬಿಟ್ಟಿವ್ರಿ. ಭಾಳ ಚೆನ್ನಾಗಿ ವರ್ಕ್ ಮಾಡಿದೀವಿ ರೀ. ಮಸ್ತ್. ಹಾಂ, ಪ್ಯಾನಲ್ಸ್ ಬಿಟ್ಟಿವ್ರಿ ಡ್ರಿಪ್ಪಿನ ಮುಖಾಂತರ. ಕೆಮಿಕಲ್ ಬಳಸಿರಾ? ಸ್ವಲ್ಪ ರೀ, ಸ್ವಲ್ಪ ಪ್ರಮಾಣ. ಹಾಂ, ಸ್ವಲ್ಪ ಪ್ರಮಾಣ ಬಳಸಿದ್ವಿ. ಅಂದ್ರೆ 12ನೇ ಭಾಗ ಇದೇ ಬಳಸಿವ್ರಿ. ರೂಪಾಯಿದಾಗ 70 ಪೈಸಾ ಇದನ್ನ ಬಳಸಿವ್ರಿ. ಒಂದು 30 ಪೈಸಾ ದಟ್ಟು. 30%. ಹಾಂ, 25-30% ಹಾಂ, ಅಷ್ಟು ಅದನ್ನ ಅಷ್ಟು ಬಳಸಿದ್ದೀರಾ? ಅದನ್ನ ಬಳಸಿವ್ರಿ. ಒಂದು 70-75% ಹಾಂ, ಅಷ್ಟು ಇದನ್ನ ಬಳಸಿದ್ದೀರಾ? ಬಳಸಿವ್ರಿ. ರೈಟ್. ಈಗ ಹೊರಗಿಂದ ಪ್ರತಿ ವರ್ಷ ನೀವು ಕೆಮಿಕಲ್ ಪರ್ಚೇಸ್ ಮಾಡಿ ಖರೀದಿ ಮಾಡಿ ಇದನ್ನ ವ್ಯಾಪಾರಿಸ್ತಿದ್ರಲ್ಲ, ಹೌದು ಹೌದು ಬಳಸ್ತಿದ್ರಲ್ಲ, ಸರ್. ಹೌದು ಸರ್. ಈಗ ಅದನ್ನ ಬಳಸೋ ಖರ್ಚು ಎಷ್ಟು ಬರ್ತಾ ಇತ್ತು ಹೊರಗಿಂದು? ಅದಕ್ಕೆ ವರ್ಷ ಒಂದು 1.5 ಲಕ್ಷ ತನಕ ಖರ್ಚು ಮಾಡ್ತಿದ್ದೇವ್ರಿ. 2 ಲಕ್ಷವರೆಗೆ ಖರ್ಚು ಹಾಂ, ಮಾಡ್ತಿದ್ರಿ? 1.5 ಲಕ್ಷ ತನಕ ಖರ್ಚು ಆಕೈತ್ರಿ. ಈ ಸರ್ತಿ 1 ಲಕ್ಷ ತನಕ ಆಗೈತ್ರಿ. ಚಲೋ. ಅಂದ್ರೆ ವೆಸ್ಟೀಜ್ ಪ್ರಾಡಕ್ಟ್ ನೀವು ಬಳಸಿರೋದ್ರಿಂದ ಹಾಂ, ಉಳಿತಾಯ ಆಗೈತ್ರಿ ಸ್ವಲ್ಪ. ಕಡಿಮೆ ಆಗಿದೆ ಖರ್ಚು. ಕಡಿಮೆ ಖರ್ಚಿನಾಗ. ಅಂದ್ರೆ 2 ಲಕ್ಷ ಆಗಲ್ಲ, 1 ಲಕ್ಷ ಹಾಂ ಆಗಿದೆ. ಹಾಂ ಹಾಂ ಸರ್. ರೈಟ್. ಒಂದೊಂದು ಔಷಧ ರೀ ಇಲ್ಲಿ ಅಲ್ಲಿ ಆದ್ರೆ 7-8-10 ಸಾವಿರ ಐತ್ರಿ. ಒಂದೊಂದು ದಿವ್ಸದ ಔಷಧ ಹೊಡಿಬೇಕಾದ್ರೆ 10 ಸಾವಿರ ತನಕ ಖರ್ಚು ಬರ್ತೈತಿ. ಇದು ಹಂಗೆ ಬಂದಿಲ್ರಿ. 2-3 ಸಾವಿರ ಒಳಗೆ ಮುಗಿದು ಹೋಗ್ಬಿಡ್ತೈತ್ರಿ. 10,000 ಖರ್ಚಾಗಲಿ 2-3 ಸಾವಿರದಲ್ಲಿ? ಹಾಂ, ಮುಗಿದು ಹೋಗ್ತೈತ್ರಿ. ಅಷ್ಟು ಚೆನ್ನಾಗಿ ಇದು ಆಗೈತ್ರಿ. ರೈಟ್. ಈಗ ನಮ್ದು ವೆಸ್ಟೀಜ್ ಪ್ರಾಡಕ್ಟ್ ನ ಬಳಸಿದಿರಲ್ಲ, ನೀವು ಖುಷಿ ಇದ್ದೀರಾ? ನಿಮ್ದೆಲ್ಲ ಬೆಳೆ ಚಲೋ ಬಂದಿದ್ದಾನ? ಓಕೆ ಸರ್, ಮಸ್ತ್ ಚೆನ್ನಾಗಿ ಬಂದಿದೆ ಸರ್. ನೋಡ್ರಿ ಸರ್, ಗೊನ್ನಿಗೆ ಭಾರಿ ಏಕ್ದಮ್ ಮಸ್ತ್ ಐತ್ರಿ ಸರ್. ಏಕ್ದಮ್ ಭಾರಿ ಭಾರಿ ಚಲೋ ಬಂದಿದೆ. ಚಲೋ ಬಂದಿದೆ. ಕಲರ್ ಕಾಳು ಉದ್ದೈತ್ರಿ, ಕಲರ್ ಬಂದೈತ್ರಿ. ಕಲರ್ ಬಂದಿದೆ. ಲಾಸ್ಟ್ ಮೂಮೆಂಟ್ನಾಗ ಸ್ವಲ್ಪ ನಾವು ಜಾಸ್ತಿ ಹಾಲು ಮತ್ತೆ ಇಂಥದ್ದು ವಾಪರ್ಸ್ತೇವೆ ಸರ್. ಎಮ್ಮಿ ಅದಾವ್ರಿ ಸರ್, ಇಂಥ ಹಾಲದು ವಾಪರ್ಸ್ತೇವೆ ಸರ್. ಭಾಳ ಭಾರಿ ಐತೆ ಸರ್. ಅಂದ್ರೆ ಎಲ್ಲ ಫಲ ಎಲ್ಲ ಚೆನ್ನಾಗಿ ಬಂದಿದೆ. ಭಾರಿ ಬಂದಿದೆ ಸರ್. ಫಲ ಏನು ಮಸ್ತ್ ಫಲ ಬಂದಿದೆ ಸರ್. ಭಾಳ ಚೆನ್ನಾಗಿ ಬಂದಿದೆ. ಬಜಾರ್ ಮಾಲ್ನು ಐತ್ರಿ ಸರ್. ನಾವು ಬಜಾರ್ ಮಾಲ್ ಮಾಡಲ್ರಿ ಜಾಸ್ತಿ. ಆದಷ್ಟು ನಾವೇಂತಿ ಮನುಕ್ ಮಾಡ್ತೀವಿ. ಆ ಟೈಪ್ ಡ್ರೈ ಮನುಕ್ ಮಾಡಿ ಮಾರು ಯೋಜನೆ ಮಾಡ್ತೇವ್ರಿ ಸರ್. ಅಂದ್ರೆ ನಿಮಗೆ ಏನು ಔಷಧ ಖರೀದಿ ಮಾಡೋದ್ರಲ್ಲಿ ಕೂಡ ಉಳಿತಾಯ ಆಗಿದೆ? ಹಾ, ಉಳಿತಾಯ ಆಗಿದೆ ಸರ್. ಮತ್ತೆ ಫಲ ಕೂಡ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಲಾಸ್ ಇಲ್ಲ? ಲಾಸ್ ಇಲ್ಲ ಸರ್. ಮಾಡ್ಬೋದು ರೈತರು ಧೈರ್ಯದಿಂದ. ಒಳ್ಳೆ ಒಳ್ಳೆ. ರೈಟ್. ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ಸಿಗಂತ ಏನು ಅಗ್ರಿಕಲ್ಚರ್ ಪ್ರಾಡಕ್ಟ್ ಸಿಗ್ತಾವಲ್ಲ, ಅದೆಲ್ಲ ಪ್ಯೂರ್ ಆರ್ಗಾನಿಕ್ ಇರುತ್ತೆ. ಆರ್ಗಾನಿಕ್ ಇರುತ್ತೆ. ಮತ್ತೆ ಎಂತದ್ದು ಕೆಮಿಕಲ್ ಇರಲ್ಲ. ಮತ್ತೆ ಅದನ್ನ ನಾವು ವಾಪರಿಸಿದ್ರೆ ಈ ತರ ಬೆಳೆಯೋದ್ರಿಂದ ಇದನ್ನ ಮನುಷ್ಯ ತಿಂತಾನೆ ಆಕ್ಚುಲಿ. ಹೌದಾ? ಧೈರ್ಯವಾಗಿ ತಿನ್ಬೋದು ರಾಜು. ಧೈರ್ಯವಾಗಿ ತಿನ್ಬೇಕು. ಆರೋಗ್ಯಕ್ಕೆ ಚಲೋ ರೀ, ಒಳ್ಳೇದು. ಹೌದಾ? ರೈಟ್. ಆಕ್ಚುಲಿ ಕೃಷಿಕರೇ, ಇಲ್ಲಿ ಆಕ್ಚುಲಿ ನಾವು ಮುಳವಾಡನ ಒಂದು ಗ್ರಾಮದಲ್ಲಿ ಇದೀವಿ. ಆಕ್ಚುಲಿ ಇಮಾಮ್ ಸಾಬ್ ಅಂತೇಳಿ ಸಾಹೇಬರು, ಅವರಿಗೆ ನಾವು ಪ್ರಾಡಕ್ಟ್ ಕೊಟ್ಟಿದ್ವಿ, ಬಳಸಿದಾರೆ ಕೂಡ. ನೀವು ಪ್ರಾಡಕ್ಟ್ ಏನು ಬಳಸಿದ್ರಲ್ಲ, ನಿಮಗೆ ಇದು ಭರವಸೆ ಇದೆನಾ? ಮತ್ತೆ ನೆಕ್ಸ್ಟ್ ನಾನು ಬಳಸಲಿಕ್ಕೆ 100% ಭರವಸೆನೂ ಐತ್ರಿ. 100% ಬರ್ತೈತೆ ಅನ್ನೋದು ನಮ್ಗೆ ಗ್ಯಾರಂಟಿ ಆಗಿದೆ, ಖಾತ್ರಿ ಆಗಿದೆ. ಓಕೆ ಸರ್. ರೈಟ್. ಈ ತರ 100% ವೆಸ್ಟೀಜ್ ನಲ್ಲಿರ್ತಕ್ಕಂಥ ಅಗ್ರಿಕಲ್ಚರ್ ಪ್ರಾಡಕ್ಟ್ನ ಬಳಸಿದ್ರೆ, ಪ್ರಾಡಕ್ಟ್ ಅಂದ್ರೆ ಮೀನ್ಸ್ ಔಷಧಗಳು, ನಾವು ಆರ್ಗಾನಿಕ್ ಪದ್ಧತಿಯಲ್ಲಿ ಇರೋದ್ರಿಂದ ನಾವು ಪ್ರಾಡಕ್ಟ್ ಅದೆಲ್ಲ ಮಾತಾಡ್ತೀವಿ. ಔಷಧಗಳು, ಹೊರಗೆ ಸಿಗೋಂಥ ಔಷಧಿಗಳಿಗೆ ನಮ್ಮ ಔಷಧಿಗಳು ಏನು ವ್ಯತ್ಯಾಸ ಅಂದರೆ, ಹೊರಗೆ ಕೆಮಿಕಲ್ ಕೊಡ್ತಾ ಇದ್ದೀವಿ, ಖರ್ಚು ಜಾಸ್ತಿ ಇದೆ. ನಮ್ಮಲ್ಲಿ ಕೆಮಿಕಲ್ ಇರಲ್ಲ, ಕೆಮಿಕಲ್ ಫ್ರೀ ಪ್ರಾಡಕ್ಟು. ಅಂದರೆ ಆರ್ಗಾನಿಕ್ ಪದ್ಧತಿಯಲ್ಲಿ ತಯಾರಾಗಿರುತ್ತೆ. ಅಂದರೆ ಏನು ಆಕಳದ ಗಂಜಲ ಮತ್ತು ಸೆಗಣಿ ರೂಪದಲ್ಲಿ ಅದು ಹಾಕಿದ್ರೆ ನಮಗೇನು ಬೆಳೆ ಕೊಡಬೇಕು, ಲಾಭ ಕೊಡಬೇಕು, ಆ ರೂಪದಲ್ಲಿ ಔಷಧಿಗಳು ತಯಾರು ಮಾಡಿ ಕೊಡ್ತಾರೆ ವೆಸ್ಟೀಜ್ ಕಂಪ್ನಿಯವರು. ಇದನ್ನು ಬಳಸ್ಕೊಳ್ಳೋದ್ರಿಂದ ಲಾಭ ಏನಂದರೆ, ಸಾಯಿಲ್ ಕಾರ್ಬನ್ ಜಾಸ್ತಿ ಆಗುತ್ತೆ. ಮತ್ತು ಈಗ ಮಣ್ಣು ಬ್ರೆಡ್ ಥರ ಆಗುತ್ತೆ, ಮಣ್ಣು ಬ್ರೆಡ್ ಥರ ಆಗುತ್ತೆ. ಇನ್ನೊಂದು ಇದು ಫಲ ಇದೆಯಲ್ಲ, ಇದನ್ನು ಎಷ್ಟು ದಿನ ತೆಗೆದಿಟ್ಟರು ಕೂಡ ಫ್ರಿಜ್ ಇರಲಾರ್ದಂಗೆ, ಅಂದರೆ ಇವಾಗ ದ್ರಾಕ್ಷಿ ತಗೊಂಡು ಹೋದ್ರೆ ಕೆಡ್ತೈತೆ ಅಂತೇಳಿ ಫ್ರಿಜ್ನಾಗ ಇಡ್ತಾ ಇದ್ದಾರೆ. ಫ್ರಿಜ್ನಾಗ ಇಡೋ ಅವಶ್ಯಕತೆ ಇರಲ್ಲ. ಇದು ನಮ್ದು ಔಷಧಿಗಳು ಬಳಸಿದ್ರೆ ಫ್ರಿಜ್ನಾಗ ಇಡೋ ಅವಶ್ಯಕತೆ ಇಲ್ಲ. ನೀವು ಹೊರಗೆ ಇಟ್ಟರು ಕೂಡ ಇದು ಯಾವುದೇ ಥರದ ಕೆಡಲ್ಲ. 15 ದಿನ ಹೊರಗೆ ಇಡ್ಬೋದು. ಆ ಲೆವೆಲ್ಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ. ಒಂದು ಇದು ಕೆಟ್ಟಿಲ್ಲ ಅನ್ನಂದರೆ, ಯಾವಾಗ ಅದು ಅದರಲ್ಲಿ ಕೆಡಲಾರ್ದಂಥ ಗುಣ ಇಲ್ಲ ಅಂದಾಗ ನಿಮಗೆ ಬೈ ಚಾನ್ಸ್ ರೇಟು ಇವತ್ತು ಸಿಕ್ಕಿಲ್ಲಪ್ಪ, ನಾಳೆ ನಾಡ್ದು 1-2 ದಿನ ವೆಯ್ಟ್ ಮಾಡಿ ಮಾರಾಟ ಮಾಡಿದ್ರೆ ಕೂಡ ನಿಮಗೆ ಲಾಸ್ ಅಲ್ಲ. ಆ ರೂಪದಲ್ಲಿ ಇದು ಲಾಭ ಕೊಡೋಂಥ ಎಲ್ಲ ರೀತಿಯಿಂದ
ಇತ್ತಾಗ ಔಷಧ ಖರ್ಚು ಕಡಿಮೆ ಆಗುತ್ತೆ, ನಿಮ್ಮದು ಫಲನೂ ಆರ್ಗಾನಿಕ್ ಪದ್ಧತಿಯಲ್ಲಿ ಬರುತ್ತೆ, ತಿನ್ನೋ ಜನಗಳಿಗೆ ಒಳ್ಳೇದಾಗುತ್ತೆ, ಸಾಯಿಲ್ ಕಾರ್ಬನ್ ಜಾಸ್ತಿ ಆಗುತ್ತೆ, ಎಲ್ಲ ರೀತಿಯಿಂದ ಲಾಭ ಕೊಡೋಂಥದ್ದಾಗಿರ್ತೈತೆ. ಅದಕ್ಕೋಸ್ಕರ ಕೃಷಿಕರು ಆಲೋಚನೆ ಮಾಡೋದೇನಿಲ್ಲ, ಇವತ್ತು ನಮ್ಮ ದೇಶ ಉಳಿಬೇಕು, ನಾವು ಉಳಿಬೇಕು, ನಮ್ಮ ಮಣ್ಣು ಚೆನ್ನಾಗಿರ್ಬೇಕಂತಂದರೆ ಆರ್ಗಾನಿಕ್ ಬರಲೇಬೇಕು. ಅದಕ್ಕೋಸ್ಕರ ಈಗ ಕೃಷಿಕರು ನಮ್ಮದು ಪ್ರಾಡಕ್ಟ್ ತೊಗೊಳ್ಳಿಕ್ಕೆ ಅನುಮಾನ ಮಾಡ್ತಾರೆ, ಭಯ ಬೀಳ್ತಾರೆ. ಇದೆಲ್ಲ ಒಂದು ಕಂಪ್ನಿಯವರು ಇವರೆಲ್ಲ ಮಾರಾಟ ಮಾಡ್ಕೊಂಡು ದುಡ್ಡು ಮಾಡ್ತಾರೆ, ಹಾಗೆ ಈಗ ಅಂತೇಳಿ ಕೃಷಿಕರು ಹೇಳ್ತಾರೆ. ಅವ್ರಿಗೆ ಏನು ಹೇಳ್ತಾರೆ ನೀವು? ಹಂಗೇನಿಲ್ರಿ, ಇದ್ರ ಮ್ಯಾಗ 100% ಗ್ಯಾರಂಟಿ ಐತ್ರಿ. ಏನಿದ್ರಾಗ ಯಾರಿಗೂ ಮೋಸ ಇಲ್ಲ, ಏನಿಲ್ಲ. ಎಕ್ದಮ್ ಒಳ್ಳೆ ಮಾಲು, ಒಳ್ಳೆ ಪ್ರಾಡಕ್ಟ್ ಐತ್ರಿ, ಒಳ್ಳೆ ಮಾಲ್ನು ಬರ್ತೈತ್ರಿ, ಒಳ್ಳೆ ಪ್ರಾಡಕ್ಟ್ ಐತ್ರಿ. ಇದನ್ನ ವಾಪರ್ಸಿದ್ರೆ 100% ಗ್ಯಾರಂಟಿ ಅವರು ಕೊಡ್ತಾರ್ರಿ. ಆದ್ರೂ ನಾನು ಹೇಳಕತ್ತೀನಿ 100% ಗ್ಯಾರಂಟಿ ಐತಿ. ನಮ್ಗೆ ಅದ್ರ ಮ್ಯಾಗ ನಂಬಿಕೆನೂ ಐತಿ, ನಾವು ಇದನ್ನೇ ಬಳಸೋರು. ಆದ್ರೆ ನಮ್ಗೆ ಇದರಿಂದ ಚೆನ್ನಾಗಿ ಬೆಳೆನು ಬಂದೈತೆ ಸರ್. ಅದ್ರಾಗೂ ನೀವು ಟೇಸ್ಟ್ ನೋಡ್ರಿ ಸರ್, ನಿಮ್ಗೆ ಟೇಸ್ಟ್ ನಿಮ್ಗಾದ್ರೂ ಹೆಂಗ ಅನಿಸ್ತೀವಿ? ತುಂಬಾ ಚೆನ್ನಾಗಿದೆ, ಸಿಹಿ ಇದೆ, ಸ್ವೀಟ್ ಇದೆ, ಅಂದ್ರೆ ಹುಳಿ ಕಡಿಮೆ ಇದೆ. ಹುಳಿ ಕಡಿಮೆ ಇದೆ, ಸ್ವೀಟ್ ಇದೆ, ಹಣ್ಣು ಆ ಥರ ಇದೆ. ಓಕೆ, ಬಳಸ್ಕೊಳ್ಳಿ, ಒಳ್ಳೇದಿದೆ. ಆಲ್ರೆಡಿ ಕಂಪ್ನಿ ಸ್ಥಾಪನೆ ಸ್ಟಾರ್ಟ್ ಆಗಿ 20 ವರ್ಷ ಆಯಿತು, ಹೊಸದೇನಲ್ಲ. ಈಗ ಹೊಸದಾಗಿ ಏನು ಪರಿಚಯ ಮಾಡ್ತಲ್ಲ, ಹಳೇ ಕಂಪ್ನಿ. ಬಳಸೋದ್ರಿಂದ ನಮಗೂ ಒಳ್ಳೇದಾಗುತ್ತೆ, ನಮ್ಮ ಭೂಮಿಗೂ ಒಳ್ಳೇದಾಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಕೃಷಿಕರಿಗೂ ಲಾಭ ಸಿಗುತ್ತೆ, ಎಲ್ಲ ರೀತಿಯಿಂದ ಚೆನ್ನಾಗಿರ್ಬೋದು. ನಮ್ಮಲ್ಲಿ ಎಲ್ಲ ಸಿಗುತ್ತೆ ಪ್ರಾಡಕ್ಟ್ಸ್, ಅಂದರೆ ಔಷಧಗಳು, ಗೊಬ್ಬರಗಳು, ಎಲ್ಲ ಔಷಧ ಸಿಗುತ್ತೆ. ನೀವು ಬಳಸ್ಕೊಳ್ಳಿ, ನಿಮಗೂ ಒಳ್ಳೇದಾಗುತ್ತೆ, ನಿಮ್ಮ ಜೊತೆಗೆ ನಾವಿರ್ತೀವಿ. ಓಕೆ, ಆಲ್ ದಿ ಬೆಸ್ಟ್.